ಸಂವೇದನಶೀಲ ಲೇಖಕಿಯಾಗಿ ಹೆಸರು ಮಾಡಿದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ತಮ್ಮ ಅವಧಿಯಲ್ಲಿ ರಾಜ್ಯ ಮಟ್ಟದ ಲೇಖಕಿಯರ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕೀರ್ತಿಗೂ ಭಾಜನರಾಗಿದ್ದಾರೆ. ರಂಗಭೂಮಿಯನ್ನು ಕುರಿತು ಕನ್ನಡ ಅಧ್ಯಯನಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಇವರು ರಾಜ್ಯದ ವಿವಿಧ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ನಿವೃತ್ತರಾಗಿದ್ದಾರೆ. ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲರಾಗಿದ್ದಾರೆ. ನಮ್ಮ ಸಂದರ್ಭದಲ್ಲಿ ಒಬ್ಬ ಹೆಮ್ಮೆಯ ಲೇಖಕಿಯಾಗಿದ್ದಾರೆ. ಅಮೃತಮತಿಯ ಸ್ವಗತ, ಗಾಜುಗೊಳ, ಲೋಹದ ಕಣ್ಣು, ಸೋಲಾಬರಸ್ ಹುಡುಗರು ಮತ್ತು ಎಕ್ಕದ ಬೀಜ ಎಂಬ ಕವನ ಸಂಕಲನಗಳಿಂದ ಕನ್ನಡದ ಕಾವ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಭೂಮಿಯಲ್ಲಿ ಇವಳು ಎಂಬ ನಾಟಕ ಮತ್ತು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ವಿಮರ್ಶಾ ಸಂಕಲನದ ಕರ್ತೃ ಕೂಡ ಆಗಿದ್ದಾರೆ. ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರ ಸಾಹಿತ್ಯ ಕೃತಿಗಳು ಅನೇಕ ಪ್ರಶಸ್ತಿಗಳನ್ನು ಪಡೆದಿವೆ. ಅಮೃತಮತಿ ಸಂಕಲನಕ್ಕೆ ಆರ್ಯಭಟ ಪ್ರಶಸ್ತಿ, ಗಾಜುಗೋಳ ಸಂಕಲನಕ್ಕೆ ಪೂತಿನ ಕಾವ್ಯ ಪುರಸ್ಕಾರ, ಭೂಮಿಯಲ್ಲ ಇವಳು ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿ, ಲೋಹದ ಕಣ್ಣು ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಹೀಗೆ ಅನೇಕ ಮನ್ನಣೆಗಳಿಗೆ ಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರಿಗೆ ಈಗ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನವು ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಡಾಕ್ಟರ್ ಎಚ್ ಎಲ್ ಪುಷ್ಪ ಮೇಡಮ್ ಅವರ ಪರಿಚಯ ಪತ್ರವನ್ನು ವಾಚನ ಮಾಡಿದಂಥ ಡಾಕ್ಟರ್ ರಾಜು ಗುಂಡಾಪುರ ಅವರಿಗೆ ಧನ್ಯವಾದಗಳು. ಈಗ ಪ್ರಶಸ್ತಿ ಪ್ರದಾನ. ದಯಮಾಡಿ ಬರ್ಗೂರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಡಾಕ್ಟರ್ ಎಚ್ ಎಲ್ ಪುಷ್ಪ ಮೇಡಮ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾಗೂ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಇಂದು ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎನ್ ರತ್ನಮ್ಮ. ಡಾಕ್ಟರ್ ಎನ್ ರತ್ನಮ್ಮ ಅವರ ಪರಿಚಯ ಪತ್ರವನ್ನು ವಾಚನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಪಾಪಣ್ಣ ಅವರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಡಾಕ್ಟರ್ ಪಾಪಣ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರತ್ನಮ್ಮ ಎಸ್. ಆದಿವಾಸಿ ಸಾಧಕಿಯಲ್ಲೇ ಖ್ಯಾತರಾದ ಡಾಕ್ಟರ್ ರತ್ನಮ್ಮನವರು ತಮ್ಮ ಬದುಕನ್ನು ಬುಡಕಟ್ಟು ಜನರ ಒಳಿತಿಗಾಗಿ ಮುಡಿಪಿಟ್ಟ ಮಹತ್ವಪೂರ್ಣ ಕ್ರಿಯಾಕರ್ತರಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ವ್ಯಾಪ್ತಿಯ ಮದ್ದೂರು ಇವರ ಹುಟ್ಟೂರು. ಸೋಲಿಗ ಸಮುದಾಯದ ಶಂಕರಯ್ಯ ಮತ್ತು ದೇವಮ್ಮ ದಂಪತಿಯ ಮಗಳಾದ ಇವರು ಸೋಲಿಗರಲ್ಲಿ PhD ಪದವಿ ಪಡೆದ ಪ್ರಪ್ರಥಮ ಹಾಗೂ ಏಕೈಕ ಮಹಿಳೆಯಾಗಿದ್ದಾರೆ. ಇಂತಹ ಶೈಕ್ಷಣಿಕ ಸಾಧನೆಯ ಏಕೈಕ ಪಾತ್ರರಾದ ರತ್ನಮ್ಮನವರು ಬುಡಕಟ್ಟು ಮಕ್ಕಳ ಶಿಕ್ಷಣಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ. ಹೋರಾಟದ ಮನೋಧರ್ಮದ ಇವರು ಶೋಷಣೆಗೊಳಗಾದ ಸಮುದಾಯಗಳ ಬಗ್ಗೆ ಬದ್ಧತೆಯ ಬೆಳಕಾಗಿ ಅನೇಕ ಉಪಯುಕ್ತ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೋರಾಟದ ಬದುಕಿನ ಜೊತೆಗೆ ಅಧ್ಯಯನದಲ್ಲೂ ತೊಡಗಿಸಿಕೊಂಡು ಕನ್ನಡ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮುಂತಾದ ಕಡೆ ಸಂಶೋಧನಾ ಕೆಲಸಗಳನ್ನು ಮಾಡಿದ್ದಾರೆ. ಜನಪದ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತರು, ಅಧ್ಯಯನಶೀಲರು ಆಗಿರುವ ರತ್ನಮ್ಮನವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ಕರ್ನಾಟಕ ಜಾನಪದ ಸಾರ್ವಭೌಮ ಎಂಬ ಬಿರುದಿನೊಂದಿಗೆ 1 ಲಕ್ಷ ರೂಪಾಯಿ ಗೌರವಧನ ನೀಡಿ ಸನ್ಮಾನಿಸಿದೆ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯು ಗೇಮ್ ಚೇಂಜರ್ ಎಂಬ ಪ್ರಶಸ್ತಿ ನೀಡಿದೆ. ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಹೀಗೆ ಮಹತ್ತರ ಸಾಧನೆ ಮಾಡಿರುವ ಡಾಕ್ಟರ್ ಎಸ್ ರತ್ನಮ್ಮನವರಿಗೆ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನವು ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು. ಡಾಕ್ಟರ್ ಎನ್ ರತ್ನಮ್ಮ ಅವರ ಪರಿಚಯವನ್ನು ವಾಚನ ಮಾಡಿದಂಥ ಡಾಕ್ಟರ್ ಪಾಪಣ್ಣ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಎನ್ ರತ್ನಮ್ಮ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀವಿ.
ಪ್ರಶಸ್ತಿ ಪ್ರದಾನ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು. ದಯಮಾಡಿ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೆಯೇ ಬರ್ಗೂರು ಸರ್ ಅವರ ಕುಟುಂಬ, ಬರ್ಗೂರು ಸರ್, ಹಾಗೆಯೇ ಆಕಾಂಕ್ಷ್ ಮೈತ್ರಿ ಬರ್ಗೂರು, ಹಾಗೆಯೇ ಪದ್ಮಾ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸುರೇಶ್ ಅರ್ಸು ಸರ್ ದಯಮಾಡಿ ಬನ್ನಿ. ಖಾಲಿ ಆಯ್ತಾ ಮತ್ತೆ ಬರ್ತಾರೆ. ಹಾಂ ಇರಮ್ಮ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನವು ಕೊಡಮಾಡುವಂತಹ ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಮೇಡಮ್ ಅವರ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಡಾಕ್ಟರ್ HL ಪುಷ್ಪಾ ಮೇಡಮ್ ಅವರಿಗೆ ಹಾಗೂ ಡಾಕ್ಟರ್ ಎನ್ ರತ್ನಮ್ಮ ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಪ್ರಶಸ್ತಿ ಪ್ರದಾನ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಆತ್ಮೀಯರೇ, ಈಗಾಗಲೇ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು ನಾವು ಯಾಕೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಮಾತನ್ನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಈ ನಾಡಿನ ಶ್ರೇಷ್ಠ ಸಾಹಿತಿಗಳು ಆಗಿರ್ತಕ್ಕಂತಹ ಡಾಕ್ಟರ್ UR ಅನಂತಮೂರ್ತಿ ಮತ್ತು ಚಂಪಾ ಸರ್ ಅವರು ಸಾರ್ವಜನಿಕ ವೇದಿಕೆಗಳಲ್ಲಿ ಬರಗೂರು ಸರ್ ಅವರನ್ನು ಮತ್ತು ಅವರ ಬಳಗವನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು ಬರುತ್ತೆ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಸಾಹಿತಿಗೂ ಇಲ್ಲಿರ್ತಕ್ಕಂಥ ಒಂದು ಆತ್ಮೀಯ ಬಳಗ ಇರೋದು ಅಂದರೆ ಅದು ಬರಗೂರು ಸರ್ಗೆ ಮಾತ್ರ ಅಂತಕ್ಕಂಥ ಮಾತನ್ನು UR ಅನಂತಮೂರ್ತಿ ಅವರು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳಿದರು. ಆ ಮಟ್ಟಕ್ಕೆ ಆ ಒಂದು ಶಕ್ತಿಯನ್ನು ಬರಗೂರು ಸರ್ ಅವರ ಬಳಗ ಪಡ್ಕೊಂಡಿದೆ ಅಂತಂದರೆ ಅದು ಮೇಡಮ್ ಅವರಿಂದ. ಅವರು ಯಾವ ರೀತಿಯಲ್ಲಿ ಅನ್ನ ನೀಡಿದ ಅಮ್ಮನಾಗಿ ಮನೆಗೆ ಬಂದಂಥ ಎಲ್ಲರನ್ನೂ ಸಹಕರಿಸ್ತಾ ಇದ್ರು, ನೋಡ್ತಾ ಇದ್ರು, ಅವರು ಪ್ರೀತಿನ ನೋಡ್ತಾ ಇದ್ರು. ಹಾಗಾಗಿ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡಿ ಒಂದು ರೀತಿಯಲ್ಲಿ ದಾಸೋಹವನ್ನೇ ವ್ಯವಸ್ಥೆ ಮಾಡ್ದಂಗಿತ್ತು. ಯಾಕೆಂದರೆ ನಾನೇ ಸಾಕ್ಷಿ. ನಾನು ಏನು ಅಂತ ಗೊತ್ತಿಲ್ಲ, MA ಮುಗಿಸಿ ನಾನು MPhil ಮಾಡ್ತಾ ಇರೋ ಸಂದರ್ಭದಲ್ಲಿ ಮೊದಲನೇ ಬಾರಿ ಮನೆಗೆ ಹೋದಾಗ ನನ್ನ ಮುಖವನ್ನೇ ನೋಡಿ ಇಲ್ಲಿ ಊಟ ಮಾಡಿಲ್ಲ ಮಾಡಿ ಅಂತ ಹೇಳಿ ಜೊತೆಲಿ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿಸಿದಂತಹ ಒಬ್ಬ ಮಹಾತಾಯಿ, ಅಂತಹ ಮಹಾತಾಯಿ ಹೆಸರಿನಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸಮಾರಂಭಕ್ಕೆ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಸಮಾರಂಭಕ್ಕೆ ಮುಖ್ಯ ಆಕರ್ಷಣೆ ಅಂದರೆ ಒಂದು ರೀತಿಯಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಎನ್ ಲೋಲಾಕ್ಷಿ ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಫಿಕ್ಸ್ ಮಾಡೋಗ್ಬಿಟ್ಟಿದ್ರು. ಆದರೂ ಕೂಡ ನಮ್ಮ ಒತ್ತಾಯಕ್ಕೆ ಮಾಡಿದು ಇದು ಇಲ್ಲ ಬರಗೂರು ಪ್ರತಿಷ್ಠಾನದ ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮೈಸೂರಿನಿಂದ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಲೋಲಾಕ್ಷಿ ಮೇಡಮ್ ಅವರು ಪ್ರಸ್ತುತ ಈಗ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಇವರು ಲೇಖಕಿ, ಕವಯತ್ರಿ, ವಿಮರ್ಶಕಿಯಾಗಿ, ಸಂಶೋಧಕಿಯಾಗಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥವರು. ಹಾಗಾಗಿ ಇವರು ಮೈಸೂರಿನಲ್ಲಿಯೇ MAಯನ್ನು ಮುಗಿಸಿ ಆನಂತರ ಮಂಗಳೂರಿನ ಮಂಗಳ ಗಂಗೋತ್ರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡಿ ಆನಂತರದಲ್ಲಿ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿಯೇ ಪ್ರಾಧ್ಯಾಪಕರಾಗಿ ಈಗ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಇವರು ಹಲವಾರು ಸಾಹಿತ್ಯಿಕವಾಗಿರ್ತಕ್ಕಂತಹ ಕೆಲಸಗಳನ್ನು, ಸಾಧನೆಗಳನ್ನು ಮಾಡಿದ್ದಾರೆ. ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಪತ್ರಿಕೆಗಳು ಮತ್ತು ಮಹಿಳೆ, ಭಾವನಾ, ದೇಜೇಗೌ ವಿಮರ್ಶೆ, ಅರಹು ಮತ್ತು ಹೊಳಹು, ರಾಷ್ಟ್ರೀಯವಾದಿ ಚಿಂತನೆ ಮತ್ತು ಮಹಿಳೆ, ಗಡಿನಾಡ ಸಂಚಾರ, ಚಾರಿತ್ರಿಕ ಪ್ರಸ್ತುತತೆ, ಇನ್ನೂ ಮುಂತಾದಂತಹ ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ.
ಹಾಗೆಯೇ ಇವರಿಗೆ ಇವರ ಸಾಹಿತ್ಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕದ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನು ಮನ್ನಣೆಯನ್ನು ನೀಡಿವೆ. ಇವರಿಗೆ ಕಣವಿ ಕಾವ್ಯ ಪುರಸ್ಕಾರ, ರಾಷ್ಟ್ರೀಯ ಯುವ ವಿಜ್ಞಾನಿ ಪ್ರಶಸ್ತಿ, ಸಮಾಜ ಸೇವಾ ಪ್ರಶಸ್ತಿ, ಕನ್ನಡ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್, ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಮೇಡಮ್ ಅವರ ಮುಡಿಗೇರಿವೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಅಂತಹ ಡಾಕ್ಟರ್ ಲೋಲಾಕ್ಷಿ ಮೇಡಮ್ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಹೇಳಿ ನಾನು ಪ್ರತಿಷ್ಠಾನದ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಸುಂದರವೋ ಅಥವಾ ಇದು ದುಃಖದ ಮರು ನೆನಪು ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಬಹಳ ಈ ಮೈಸೂರು ವಿಶ್ವವಿದ್ಯಾನಿಲಯ ಈಗಾಗಲೇ ಅವ್ರನ್ನ ಕರೆದು ಒಮ್ಮೆ ಸನ್ಮಾನ ಮಾಡಿದೆ. ನಮ್ಮ ಮೆಚ್ಚಿನ ಕನ್ನಡದ ಮೇಷ್ಟ್ರು ಅಂತಲೇ ಕರೆಯುವಂತಹ ಡಾಕ್ಟರ್ ಜಿ ರಮೇಶ್ ಅವರು ಕುಲಪತಿಗಳಿದ್ದಾರೆ. ಮತ್ತು ಈಗಾಗಲೇ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಪುಸ್ತಕಗಳನ್ನು ಕೊಟ್ಟಿರುವಂತಹ ಮತ್ತು ಚಳುವಳಿಗಳನ್ನು ಮಾಡಿರುವಂತಹ ಎಚ್.ಎಲ್. ಪುಷ್ಪ ಮೇಡಮ್ ಇದ್ದಾರೆ. ಮತ್ತು ನನ್ನ ಜೊತೆಯೇ ಒಟ್ಟೊಟ್ಟಿಗೆ ಓದಿದಂತಹ ನನ್ನ ಒಂದು ರೀತಿಯಲ್ಲಿ ನನ್ನ ಸಹಪಾಠಿಯೇ ಅನ್ನುವಂತಹ ರತ್ನಮ್ಮ ಕೂಡ ಇದ್ದಾರೆ. ಮತ್ತು ಈ ಮುಂದೆ ಆಸೀನರಾಗಿರುವಂತಹ ಇಷ್ಟು ಜನವೂ ಕೂಡ ಗಣ್ಯರೇ. ಯಾಕೆ ನಾನು ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು 1 ಗಂಟೆ ಬೇಗ ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ ಮತ್ತು 4:15ಗೆ ಬರ್ಗೂರು ಸರ್ ಬಂದರು. ಇಲ್ಲಿರುವ ಅಷ್ಟು ಜನವೂ ಕೂಡ ಬರ್ಗೂರನ್ನು ಅಭಿನಂದಿಸಿದ ಕ್ರಮ ಮತ್ತು ಅವರನ್ನು ಪರಿಚಯಿಸಿದ ಕ್ರಮ ಇವೆಲ್ಲವನ್ನು ನೋಡಿ ನನಗೆ ಅನ್ನಿಸಿದ್ದು ಏನು ಅಂತಂದರೆ, ಇನ್ನೂ ಕೂಡ ಬೆಂಗಳೂರಿನಲ್ಲಿ ಬಂಧುತ್ವ ಇದೆ ಅಂಥೇಳಿ ಸಾಬೀತಾಯಿತು. ನಾವೆಲ್ಲ ದೂರದ ಮೈಸೂರಿನಲ್ಲಿ ಏನು ಅಂದ್ಕೊಳ್ತೇವೆ ಅಂತಂದರೆ, ಬೆಂಗಳೂರಿಗೆ ಹೋಗಿ ಬರೋದು ಅಂತಂದರೆ ಅಲ್ಲಿ ಏನು ಇಲ್ಲವೇ ಇಲ್ಲ, ಬರೀ ಟ್ರಾಫಿಕ್ ಬಿಟ್ಟು ಅಂತ ನಮ್ಗೆ ಅನಿಸ್ಬಿಟ್ಟಿದೆ. ಈ ಕಾರ್ಯಕ್ರಮ ಅದನ್ನು ಒಡಿತಾ ಹೋಯಿತು. ಇಲ್ಲ, ಈ ಬೆಂಗಳೂರಿನಲ್ಲಿ ಇನ್ನೂ ಹಲವು ಮನಸ್ಸುಗಳಿದ್ದಾವೆ, ಅಲ್ಲಿ ಮಾನವೀಯತೆ ಇದೆ ಅನ್ನುವಂಥದ್ದನ್ನು ಅದು ಆರಂಭದಿಂದಲೂ ಕೂಡ ತೋರಿಸ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನೀವೆಲ್ಲರೂ ಕೂಡ ಇದ್ದೀರಾ. ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂತ ನಾನು ಯಾಕೆ ಇದನ್ನು ಭಾವಿಸ್ಕೊಳ್ತೇನೆ ಅಂತ ಅಂದರೆ, ರಾಜಲಕ್ಷ್ಮಿ ಬರ್ಗೂರವರ ಹೆಸರಿನಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರುವಂತಹದ್ದು. ಇದು ಯಾವುದರ ಸಂಕೇತ ಅನ್ನುವಂಥದ್ದನ್ನು ನಾವು ಇವತ್ತು ಹುಡುಕೊಳ್ಬೇಕಾಗಿದೆ. ಯಾಕೆ ಅಂತ ಅಂದರೆ, ನಾವು ಇವತ್ತು ಸಾವನ್ನು ಸಂಭ್ರಮಿಸುವಂತಹ ಸಮಕಾಲೀನ ಸ್ಥಿತಿಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಗೂಗಲ್ನಲ್ಲಿ, ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ಏನನ್ನ ಅಂತ ಅಂದರೆ, ಎಷ್ಟು ಜನ ಸತ್ತರು ಅನ್ನುವಂಥದ್ದು ಇನ್ನೊಂದು ದೇಶಕ್ಕೆ ಅದು ಪ್ರತಿಷ್ಠೆ. ಯಾರನ್ನು ಸಾಯಿಸ್ತಾರೆ ಅನ್ನೋದ್ರ ಮೇಲೆ ನಾವು ಇವತ್ತು ಅವರ ಶಕ್ತಿಯನ್ನು ಅಳಿತಾ ಇದ್ದೇವೆ. ಸಾವಿರಾರು ಜನ ಸತ್ತರೆ, ಲಕ್ಷಾಂತರ ಜನ ಸತ್ತರೆ ಅದನ್ನು ಸಂಭ್ರಮಿಸ್ತಾ ಇದ್ದೇವೆ. ಆದರೆ ಒಂದು ಸಾವಿಗೆ ಈಗ ದುಃಖಿಸುವಂತಹ ವಾತಾವರಣವು ಇದೆ ಅನ್ನುವಂಥದ್ದೇ ಈ ಸಮಾಜದ ಶ್ರೇಷ್ಠತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಒಂದು ಸಾವನ್ನು ನಮಗೆ ಸಹಿಸೋದಕ್ಕಾಗಲ್ಲ ಅನ್ನೋದಾದರೆ, ಆ ಸಾವನ್ನು ಪ್ರತಿನಿತ್ಯ ನಾವು ಹೀಗೆ ದುಃಖಿಸ್ತೇವೆ ಅನ್ನೋದಾದರೆ, ಅಷ್ಟೊಂದು ಲಕ್ಷಾಂತರ ಸಾವನ್ನು ಮತ್ತೆ ಹೇಗೆ ನಾವು ಸಹಿಸ್ಕೊಳ್ತಾ ಇದ್ದೇವೆ? ನಾವ್ಯಾರೂ ಮಾತನಾಡ್ತಾನೆ ಇಲ್ವಾ? ಹಾಗಾದರೆ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಇಂಥ ವೇದಿಕೆಗಳಲ್ಲಿ ಚರ್ಚೆ ಆಗಬೇಕು ಅನ್ನುವಂಥದ್ದನ್ನೇ ಹೇಳ್ತಾ, ನನಗೆ ಬರ್ಗೂರು ರಾಜಲಕ್ಷ್ಮಿಯವ್ರನ್ನ ನಾನು ಮುಖತಃ ನೋಡಲಿಲ್ಲ. ನನಗೆ ಇಲ್ಲಿ ರಾಜಪ್ಪ ದಳವಯ್ಯವರು ಮತ್ತು ಲಕ್ಷ್ಮೀನಾರಾಯಣ ಅವರು ಅವನ್ನ ಪರಿಚಯ ಮಾಡಿಕೊಡುವಾಗ ನಾನು ಎಷ್ಟು ಕಳ್ಕೊಂಡೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವರ ಕೈತುತ್ತನ್ನು ನಾನು ತಿನ್ನಲೇ ಇಲ್ವೇನೋ ಅಂತೇಳಿ. ಇರೋರೆಲ್ಲರೂ ಕೂಡ ಅವರ ಕೈತುತ್ತನ್ನು ತಿಂದಿರುವಂಥವರು. ಅದನ್ನು ನಾನು ಮಿಸ್ ಮಾಡಿಕೊಂಡೆ. ಆದರೆ ಆ ಕೈತುತ್ತಿನ ರುಚಿ ಏನು ಅಂಥೇಳಿ ನನಗೆ ಖಂಡಿತ ನನ್ನ ನಾಲಿಗೆಗೆ ಆ ಸ್ವಾದ ಬಂದಿದೆ. ಯಾಕೆ ಅಂತಂದರೆ, ನಾವೆಲ್ಲರೂ ಕೂಡ ಎಲ್ಲೆಲ್ಲೂ ಆತದ ಕೈತುತ್ತನ್ನು ತಿಂದು ಬೆಳೆದಿರೋಂಥವ್ರೆ. ನನಗೆ ನನ್ನ ಮಾರ್ಗದರ್ಶಕರು ಡಿ ಕೆ ರಾಜೇಂದ್ರ ಅವರು, ಅವರ ಸರಸ್ವತಿ ರಾಜೇಂದ್ರ ಈ ಕ್ಷಣದಲ್ಲಿ ನೆನಪಾಗ್ತಾರೆ. ನಾವು ಕೂಡ PhD ಮಾಡುವಾಗ ಯಾಕೆ ಗೈಡ್ಗಳ ಮನೆಗೆ ಹೋಗ್ತಿದ್ವಿ ಅಂತಂದರೆ, ಅವ್ರು ಏನೋ ತಿನ್ನೋ ಕೊಡ್ತಾರೆ ಅಂತಲೇ ಹೋಗ್ತಾ ಇದ್ವಿ. ನಮಗೆ ಚರ್ಚೆ ಮಾಡೋದಕ್ಕೆ ಅಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರ ಮನೆಗೆ ಹೋದರೆ ಒಂದಷ್ಟು ತಿನ್ನೋ ಕೊಡ್ತಾರಲ್ವಾ ಅಂಥೇಳಿ. ತಿನ್ನೋ ಕೊಡ್ತಾರೆ ಅನ್ನೋ ಹಿಂದೆ ಇರುವಂತಹ ಆ ಹಸಿವು, ಆ ತಹತಹ, ಅದು ಎಷ್ಟು ತೀಕ್ಷ್ಣವಾಗಿತ್ತು ಆ ಕಾಲಘಟ್ಟಕ್ಕೆ ಅಂತ ಅಂದರೆ, ಇವತ್ತಿನ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ತಿನ್ನಕ್ಕೆ ಬೇಕು ಅಂದ ತಕ್ಷಣ ಅವರು ಝೊಮ್ಯಾಟೊ, ಸ್ವಿಗ್ಗಿಗೆ ಹೋಗ್ತಾರೆ, ಬುಕ್ ಮಾಡ್ಕೊಳ್ತಾರೆ, ಅವ್ರ ಕೈಗೆ ಬಂದು ಬೀಳುತ್ತೆ. ಅಡುಗೆ ಮನೇಲಿದ್ದರೂ ಕೂಡ ಅವನು ಅಡುಗೆ ಮನೆಗೆ ತಂದುಕೊಟ್ಟು ಹೋಗ್ತಾನೆ.
ಆದರೆ ನಾವು ಬದುಕಿದ ಕಾಲಘಟ್ಟಕ್ಕೆ ಇದು ಯಾವುದೂ ಇಲ್ಲದ ಕಾಲಘಟ್ಟ, ದುಡ್ಡು ಇಲ್ಲದ ಕಾಲಘಟ್ಟ. ಇವತ್ತು ಡಿಜಿಟಲ್ ಮನಿ ಇದೆ, ಅವತ್ತು ಮನಿಯೇ ಇರಲಿಲ್ಲದ ಕಾಲಘಟ್ಟದಲ್ಲಿ ಏನು ನಡೀತಿತ್ತು ಅನ್ನುವಂತಹ ಒಂದು ದಾಖಲೆಯನ್ನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಮಾಡ್ತಾ ಇರುವಂತಹದ್ದು 2 ಪ್ರಶಸ್ತಿಗಳು ಅಂತ ಅಂದರೆ, ಆ 2 ಪ್ರಶಸ್ತಿಗಳು 2 ಜವಾಬ್ದಾರಿಗಳನ್ನು ಇಬ್ಬರ ಮೇಲೆ ಹೊರಿಸಿವೆ ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇಬ್ಬರು ಕೂಡ ಜವಾಬ್ದಾರಿಯನ್ನು ಹೊರೋದಕ್ಕೆ ಅರ್ಹರು ಅನ್ನುವ ಕಾರಣಕ್ಕೆ ಬರ್ಗೂರ್ ಸರ್ ಅವರಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ಪುಷ್ಪ HL ಮೇಡಮ್ ಅವರು ಅಮೃತಮತಿಯ ಸ್ವಗತದ ಮೂಲಕ ಇಲ್ಲಿಯವರೆಗೆ ಅಮೃತಮತಿಯನ್ನು ನಾವು ನೋಡಿದ ಕ್ರಮಕ್ಕಿಂತ ಅಂತಹ ಸುಂದರವಾದ ರಾಜ ಯಶೋಧರನನ್ನು ಬಿಟ್ಟು ಅವಳು ಒಬ್ಬ ಅಷ್ಟಾವಂಕನೆಯಿಂದ ಯಾಕೆ ಹೋಗ್ತಾಳೆ, ಇದನ್ನು ಒಂದು ಮರು ಚರ್ಚೆಗೆ ಒಳಪಡಿಸ್ತಾರೆ. ಯಶೋಧರ ಸುಂದರವಾದ ರಾಜ, ಅವನು ಒಮ್ಮೆ ಒಂದು ಗುಲಾಬಿಯಲ್ಲಿ ಹೆಂಡತಿಗೆ ಹೊಡೆದದ್ದಕ್ಕೆ ಅವಳ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಅಷ್ಟು ಸೂಕ್ಷ್ಮವಾದ ಹೆಣ್ಣುಮಗಳು ಒಬ್ಬ ಇಡೀ ದೇಹವೇ ಅಷ್ಟವಂಕನಾಗಿರುವಂತಹ ಪ್ರಿಯಕರನ ಜೊತೆ ಹೋಗ್ತಾಳೆ. ನೀನು ಯಾಕೆ ತಡವಾಗಿ ಬಂದೆ ಅಂತ ಇನ್ನಿಲ್ಲದಷ್ಟು ಒದಿತಾನೆ. ಅವಳು ಕ್ಷಮಿಸು ಅಂತ ಕೇಳ್ತಾಳೆ ಹೊರತು ಪ್ರಜ್ಞೆ ತಪ್ಪೋದಿಲ್ಲ. ಈ ಹಿಂದೆ ಇರುವಂತಹ ತಾತ್ವಿಕತೆಯನ್ನು ಮೇಡಮ್ ಹೊಸದಾಗಿ ನಮಗೆ ರೂಪಿಸಿಕೊಟ್ಟರು. ಆ ಕಾರಣಕ್ಕೆ ಈ ಪ್ರಶಸ್ತಿಗೆ ಅರ್ಹರು ಅಂತ ನಾನು ಪುಷ್ಪವನ್ನು ಭಾವಿಸ್ಕೊಳ್ತೇನೆ. ಈ ಥರದ ಒಂದು ಶಕ್ತಿ ನಮ್ಮ ಕನ್ನಡದಲ್ಲಿ ಮಹಿಳೆಯರಿಗೆ ಇರಬೇಕು. ಯಾಕೆಂತಂದರೆ ನಾವು ಮಾರ್ಚ್ ತಿಂಗಳಿನಲ್ಲಿ ಇದ್ದೇವೆ. ಈ ತಿಂಗಳಾದರೂ ಕೂಡ ನಮ್ಮ ತಿಂಗಳು ಅಂತ ನಾವು ಕರ್ಕೊಳ್ಳೋಣ. ಆ ಕಾರಣಕ್ಕೆ ಇರಬೇಕು. ಶಮಿತಾ ಅವರು ಹೆಣ್ಣಿನ ಕುರಿತು ಬರ್ಗೂರ್ ಸರ್ ಬರೆದಿರುವಂಥ ಹಾಡನ್ನು ಇಲ್ಲಿ ಹಾಡಿದ್ರು. ಅದೆಷ್ಟು ಅರ್ಥಪೂರ್ಣವಾಗಿತ್ತು ಅಂತಂದರೆ ನಾವು ನಮ್ಮ ತಿಂಗಳನ್ನಾದರೂ ಕೂಡ ಇಲ್ಲಿ ಸಂಭ್ರಮಿಸಿದ ಕಾರಣ ಆಯಿತು. ನನಗೆ ಶಮಿತಾವ್ರನ್ನ ಮತ್ತೊಂದು ಹೇಳಬೇಕು ಅನಿಸುವಂಥದ್ದು, ನಾನು ಮತ್ತು ರಮೇಶ್ ಸರ್ ಮಾತಾಡ್ಕೊಂಡು ಇಲ್ಲಿ ತನಕ ನಮಗೆ ಅನಿಕೇತನ ಕುವೆಂಪು ಅವ್ರ ಗೀತೆ ಇಲ್ಲಿ ತನಕ ಕೇಳಿಸಿದ್ದೇ ಬೇರೆ, ಆದರೆ ಇವತ್ತಿನ ವೇದಿಕೆಯಲ್ಲಿ ಕೇಳಿಸಿದ್ದೇ ಬೇರೆ. ಆ ಹಾಡನ್ನು ನಾವು ಯಾವ ವೇದಿಕೆಯಲ್ಲಿ ಹೇಗೆ ಹೇಳ್ತೇವೆ ಅನ್ನೋದ್ರ ಮೇಲೆ ಅದರ ಅರ್ಥ ನಿಂತಿದೆ. ಇವತ್ತು ನನಗೆ ಪೂರ್ತಿ ಅದು ರಾಜಲಕ್ಷ್ಮಿಯವರಿಗೆ ಸಮರ್ಪಿತವಾಗಿತ್ತೇನೋ ಕುವೆಂಪು ಬರೆದ ಗೀತೆ ಅಂತೇಳಿ ಅನ್ನಿಸ್ಬಿಡ್ತು. ಹಾಗೆ ಹಾಡನ್ನು ಹಾಡಿದ್ರು ಅಂತಂದರೆ ನನಗೆ ಈ ಎಲ್ಲ ಒಟ್ಟು ಈ ಎಲ್ಲವೂ ಕೂಡ ಏನನ್ನ ಹೇಳ್ತಾ ಇದೆ ಅಂತಂದರೆ, ರಾಜಲಕ್ಷ್ಮಿಯ ವ್ಯಕ್ತಿತ್ವದಲ್ಲಿ ಏನೋ ಒಂದು ಶಕ್ತಿ ಇತ್ತು ಅನ್ನುವಂಥದ್ದನ್ನೇ ಹೇಳಿದೆ. ಯಾವುದನ್ನು ನಾವು ಹುಡುಕಬೇಕು ಅಂತೇಳಿ ಈಗಾಗಲೇ ಅವರ ವ್ಯಕ್ತಿತ್ವವನ್ನು ಎಲ್ಲರೂ ಕೂಡ ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ಬೇರೆ ವೇದಿಕೆಯಲ್ಲೂ ಕೂಡ ನಾವು ನೋಡಿದ್ದೇವೆ. ಹಾಗಾದರೆ ಯಾವುದನ್ನು ನಾವು ಇವತ್ತಿಗೆ ಪ್ರೆಸೆಂಟ್ ಅಂತ ಹೇಳಬೇಕು, ನಮ್ಮ ಇವತ್ತಿನ ಸಮಾಕಲನ ಸಂದರ್ಭಕ್ಕೆ ಯಾಕೆ ರಾಜಲಕ್ಷ್ಮಿ ಅತ್ಯಂತ ಮುಖ್ಯ ಅಂತ ಹೇಳಿದ್ರೆ, ನಾನು 2 ಅಂಶಗಳನ್ನು ಗುರುತಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜಲಕ್ಷ್ಮಿಯ ಬದುಕು ಈಗಾಗಲೇ ಎಲ್ಲರೂ ಹೇಳಿರುವ ಹಾಗೆ ಈ ಸಮಾಜದ ಪ್ರತಿಷ್ಠಿತವಾದಂತಹ ವರ್ಗದಿಂದ ಬಂದಂಥ ಹೆಣ್ಣುಮಗಳು ಶಾನುಭೋಗರ ಮಗಳು. ಶಾನುಭೋಗರ ಮಗಳು ಒಬ್ಬ ದಲಿತ ಹುಡುಗನನ್ನು ಪ್ರೀತಿಸಿ ಮದುವೆಯಾಗ್ತಾಳೆ ಅಂತಂದರೆ ಅವತ್ತಿನ ಕಾಲಘಟ್ಟಕ್ಕೆ ಅದು ಸುಲಭದ ವಿಚಾರವೇ ಅಲ್ಲ. ಇವತ್ತು 21ನೇ ಶತಮಾನದಲ್ಲಿಯೂ ಕೂಡ ನಾವು ಮರ್ಯಾದೆ ಹತ್ಯೆ ಮಾಡ್ತೇವೆ. ಮೊನ್ನೆ ನೋಡಿ, ಮಗಳು ಅಪ್ಪ ನಾನು ಮದುವೆ ಆಗಿದ್ದೇನೆ, ನನ್ನ ಗಂಡ ಅವನು ಬಿಟ್ಬಿಡು ಅಂದ್ರೂ ಕೂಡ ಒಳಕ್ಕೆ ಕರ್ಕೊಂಡೋಗಿ ಅವಳನ್ನು ಕೊಲೆ ಮಾಡ್ತಾನೆ ಅಂತ ಅಂದರೆ, ಅವತ್ತಿನ ಕಾಲಘಟ್ಟಕ್ಕೆ ಆ ಹೆಣ್ಣುಮಗಳು ತೆಗೆದುಕೊಂಡ ನಿರ್ಧಾರ ಮತ್ತು ಈ ಗಂಡು ಮಗು ತೆಗೆದುಕೊಂಡ ನಿರ್ಧಾರ 2 ಇದಾವಲ್ಲ, ಇದು ಒಂದು ಸಮಾಜವನ್ನು ಎದುರಿಸುವಂತಹ ಒಂದು ದೊಡ್ಡದಾದ ಶಕ್ತಿಯನ್ನು ಅವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮಲ್ಲಿ ಜನಪದ ಕಾಲಘಟ್ಟದಲ್ಲಿ ಮಾರಿಯ ಕತೆ, ಮಾರಿ ಮದುವೆ ಆಗಿಬಿಡ್ತಾಳೆ, ಗಂಡ ಬ್ರಾಹ್ಮಣ ಅಂತಲೇ ಅಂದ್ಕೊಂಡಿರ್ತಾಳೆ, ಕೊನೆಗೆ ಗೊತ್ತಾಗುತ್ತೆ ಅವನು ದಲಿತ ಅಂಥೇಳಿ. ಅತ್ತೆ ಹೇಳ್ಬಿಡ್ತಾಳೆ, ಏನು ಅಡುಗೆ ಮಾಡಿದ್ರೆ ಏನವ ನಮ್ಮ ಕ್ವಾಣನ ನಾಲ್ಗೆ ಚಿತ್ತಂಗೆ ಆಗಲಿಲ್ವಲ್ಲ ಅಂಥೇಳಿ ಆಗ ಅಟ್ಟಿಸ್ಕೊಂಡು ಹೋಗಿ ಮಾರಿ ಗಂಡನನ್ನು ಕೊಲ್ಲುವಂಥದ್ದು. 12ನೇ ಶತಮಾನದ ವಚನ ಕ್ರಾಂತಿ ಆದದ್ದು ಕೂಡ ಅಂತರ್ಜಾತೀಯ ವಿವಾಹಕ್ಕೆ. 21ನೇ ಶತಮಾನದಲ್ಲೂ ಮರ್ಯಾದೆ ಹತ್ಯೆ ಆಗ್ತಾ ಇರೋದು ಕೂಡ ಈ ಅಂತರ್ಜಾತೀಯ ವಿವಾಹಕ್ಕೆ. ನಮ್ಮ ಮಕ್ಕಳನ್ನೇ ನಾವೇ ಕೊಂದ್ಕೋತೇವೆ. ಕೊಲ್ಲೋದು ನಮ್ಗೆ ಸಮಸ್ಯೆನೇ ಆಗಿಲ್ಲ ನೋಡಿ. ಮಕ್ಕಳನ್ನು ಕೊಲ್ಲೋದು ಕೂಡ ಇಲ್ಲೊಂದು ಪೋಷಕರಿಗೆ ಒಂದು ಪ್ರತಿಷ್ಠೆಯೇ ಆಗಿದೆ. ಯಾಕಂದರೆ ಸಮಾಜದ ಮುಂದೆ ನಾನು ಅಂತರ್ಜಾತಿ ವಿವಾಹದ ನನ್ನ ಮಕ್ಕಳನ್ನು ಕೊಂದೆ ಎನ್ನುವಂಥ ಪ್ರತಿಷ್ಠೆಯನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತಾನೆ ಇದ್ದೇವೆ. ಆದರೆ ಸುಮಾರು ಒಂದು 60-70 ವರ್ಷಗಳ ಹಿಂದೆ ಈ ಅಂತರ್ಜಾತಿ ವಿವಾಹವನ್ನು ಆಗ್ತಾರೆ. ಅಷ್ಟೇ ಅಲ್ಲ, ಅಂತರ್ಜಾತಿ ವಿವಾಹ ಅವ್ರಿಗೋಸ್ಕರ ಅದು ಅಂತ ಅನ್ನುವ ಸಂದರ್ಭದಲ್ಲೂ ಕೂಡ ಅಷ್ಟಕ್ಕೆ ಈ ಕುಟುಂಬ ನಿಲ್ಲಲ್ಲ. ಯಾರ್ಯಾರು ಬೆಂಗಳೂರಿನಲ್ಲಿ ಅಂತರ್ಜಾತಿ ವಿವಾಹ ಆಗ್ತಾರೋ ಅವರೆಲ್ಲರನ್ನೂ ಕೂಡ ಕರೆದು ಅವರೇ ಇಟ್ಕೊಂಡಿರೋದು 2 ಸಿಲ್ವರ್ ಪ್ಲೇಟು, ಒಂದು ಚಾಪೆ ಮತ್ತೊಂದು ಸೌಟನ್ನು ಇಟ್ಕೊಂಡು ಬಂದಂತಹ ಕುಟುಂಬ
ರಾಜಪ್ಪ ದಳವಾಯಿ ಹೇಳಿದಂಗೆ ಸಾರು ಅನ್ನವನ್ನು ರುಬ್ಬಿ ಕೊಟ್ಟಂಥ ಕುಟುಂಬ ಎಲ್ಲರನ್ನೂ ಕೂಡ ಮತ್ತೆ ಮತ್ತೆ ಕರೆದು ಅವ್ರಿಗೆ ಹುರಿದುಂಬಿಸೋದಿದೆಯಲ್ಲ, ಇದು ನಿಜವಾದ ಚಳುವಳಿ ಅಂತ ನಾನು ಕರಿತೇನೆ. ಚಳುವಳಿ ಮಾಡೋದಕ್ಕೆ ಬೀದಿಯಲ್ಲಿ ಬಾವುಟ ಇಟ್ಕೊಂಡು ಅಥವಾ ಪುಸ್ತಕ ಬರ್ಕೊಂಡು ಓಡಾಡಬೇಕಾಗಿಲ್ಲ. ನಾವು ಮನೆಯೊಳಗೆ ಮಾಡಬಹುದಾದಂತಹ ಈ ಒಂದು ವೈಚಾರಿಕ ಕ್ರಾಂತಿ ಇದೆಯಲ್ಲ, ಅದನ್ನು ರಾಜಲಕ್ಷ್ಮಿ ಮಾಡಿದರು. ಆ ಕಾರಣಕ್ಕೆ ರಾಜಲಕ್ಷ್ಮಿ ಇವತ್ತಿಗೂ ಕೂಡ ನಮಗೆ ಪ್ರಸ್ತುತ ಆಗ್ತಾರೆ. ಮತ್ತು ಅವರ ಈ ಹಂಚುಣ್ಣುವ ಗುಣ ಇದೆಯಲ್ಲ, ಇವತ್ತು ನಮಗೆ ಎಲ್ಲವೂ ಬೇಕು ಅಂತ ಹೇಳಿ ಅಲ್ಲಿ ಅಷ್ಟೊಂದು ತೈಲ ನಿಕ್ಷೇಪಗಳಿದೆ ಅಂತಂದರೆ ಅದು ನನ್ನದಾಗಬೇಕು. ಭಾರತದಲ್ಲಿ ಬೇಕಾದಷ್ಟು ಚಿನ್ನ ಇದೆ ಅಂತಂದರೆ ಅದು ನನ್ನದಾಗಬೇಕು. ಭಾರತದಲ್ಲಿ ಮಸಾಲೆ ಪದಾರ್ಥಗಳು ಹೆಚ್ಚಾಗಿವೆ ಅಂತಂದರೆ ಅದು ನನ್ನದಾಗಬೇಕು ಅನ್ನುವಂತಹ ಈ ಕೊಳ್ಳು ಬಾಕ ಸಂಸ್ಕೃತಿಯ ಒಳಗಡೆನೆ ನನ್ನಲ್ಲಿರುವಂತಹದ್ದನ್ನು ಕೂಡ ಇನ್ನೊಬ್ಬರು ಕೊಡಬೇಕು ಅನ್ನುವ ಹಂಚುವಂತಹ ಈ ಗುಣ, ಹಂಚುಣ್ಣುವ ಧರ್ಮವೇ ಅದು ಭಾರತೀಯ ಗುಣ, ಅದು ಕನ್ನಡ ಗುಣ, ಅದು ಬರಗೂರರ ಗುಣ. ಅದನ್ನು ರಾಜಲಕ್ಷ್ಮಿಯವರು ಅಕ್ಷರತಃ ಅದನ್ನು ಮಾಡಿ ತೋರಿಸಿದರು. ಆ ಕಾರಣಕ್ಕೆ ಈ ಪ್ರಶಸ್ತಿ ಮತ್ತಷ್ಟು ಎಷ್ಟು ಕಾಲಗಳಿಗೂ ಕೂಡ ಇದು ಹೀಗೆ ಇರಬೇಕು. ಯಾಕೆಂತಂದರೆ ಅದು ಬರೀ ಪ್ರಶಸ್ತಿಗಳನ್ನು ಕೊಡ್ತಾ ಇಲ್ಲ, ಒಂದು ಸಂಸ್ಕೃತಿಯನ್ನು ಹಂಚ್ತಾ ಇದೆ. ಈ ಸಮಾಜಕ್ಕೆ ಒಂದು ಸಂಸ್ಕೃತಿಯನ್ನು ಹಂಚುವ ಕೆಲಸವನ್ನು ಈ ಪ್ರಶಸ್ತಿಯ ಮೂಲಕ ಮಾಡ್ತಾ ಇದ್ದಾರೆ ಅಂಥೇಳಿ. ಇದು ನಾನು ಹೇಳಿದಾಗ ಇದೊಂದು ಸಂಭ್ರಮದ ಕ್ಷಣ ಖಂಡಿತ ಅಲ್ಲ. ಸಾವನ್ನು ಯಾರೂ ಕೂಡ ಯಾವತ್ತಿಗೂ ಕೂಡ ನಾವು ಸಂಭ್ರಮಿಸೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಇವತ್ತಿಗೂ ಕೂಡ 2007ರಲ್ಲಿ ನಡೆದ ನನ್ನ ಅಕ್ಕನ ಮಗಳ ಘಟನೆ, ಮರಳಿ ಬಾರದ ಊರಿಗೆ, ಇವತ್ತಿಗೂ ಕೂಡ ನನ್ನ ಹಾಡನ್ನು ನನಗೆ ಕೇಳಲಿಕ್ಕಾಗೋದಿಲ್ಲ. ನಮಗೆ ಸಾವು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಂದರೆ ಆ ಸಾವನ್ನು ನಾವು ಹೀಗೆ ಸಮಾಜ ಸೇವೆಯ ಮೂಲಕವೇ ಅದನ್ನು ನಾವು ಶಮನ ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಮತ್ತಷ್ಟು ಪಾಪ ಪ್ರಜ್ಞೆಗೆ ಹೋಗ್ಬಿಡ್ತೇವೆ. ನನಗೆ ಗೊತ್ತಿದೆ, ನಮ್ಮಲ್ಲಿ ಯಾವತ್ತು ಬಸವ ಅಧ್ಯಯನ ಪೀಠದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬರ್ಗೂರು ಸರ್ ಕೆಲಸ ಮಾಡ್ತಾಯಿದ್ರು. ಪಾಪ ತಿಂಗಳಾನುಗಟ್ಟಲೆ ಅವರು ಆಸ್ಪತ್ರೆಗೆ ಓಡಾಟವನ್ನು ಮಾಡ್ತಾ ಇದ್ದದನ್ನು ನಾವು ನೋಡ್ತಾನೆ ಇದ್ವಿ. ನಮಗೆ ಆಗ ಅಷ್ಟು ರಾಜಲಕ್ಷ್ಮಿಯವರ ಪರಿಚಯ ಇಲ್ಲದ ಕಾರಣದಿಂದಾಗಿ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತಂದರೆ ಇವತ್ತು ಎಷ್ಟೋ ಗಂಡಸರು ಹೆಂಡತಿ ಇದ್ದಾಗಲೇ ಬೇರೆ ಸಂಬಂಧವನ್ನು ಇಟ್ಕೊಳ್ಳುವ, ಸತ್ತ ಕೂಡಲೇ ಮತ್ತೊಂದು ಮರು ವಿವಾಹವಾಗುವಂತಹ ಸಂದರ್ಭದಲ್ಲಿ ಹೆಂಡತಿ ಹೆಸರಿಗೆ ಹೀಗೆ ಹೆಣ್ಣು ಮಕ್ಕಳನ್ನು ಕರೆದು ಸನ್ಮಾನಿಸೋದಿದೆಯಲ್ಲ, ಇದು ಸಮಾಜಕ್ಕೆ ಒಂದು ಆದರ್ಶ, ಒಂದು ಮಾದರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜಲಕ್ಷ್ಮಿಯವ್ರನ್ನ ಇನ್ನೊಂದು ಅಂಶದಲ್ಲಿ ನನಗೆ ಕಟ್ಕೊಡ್ಬಹುದು ಅಂತ ಅಂದರೆ ಅವರಲ್ಲಿ ಒಂದು ಬಂಡಾಯವೂ ಕೂಡ ಇತ್ತು. ಬರ್ಗೂರು ಮಾತ್ರ ಬಂಡಾಯ ಮಾಡಿದ್ದಲ್ಲ, ರಾಜಲಕ್ಷ್ಮಿಯವರು ಕೂಡ ಬಂಡಾಯಗಾರ್ತಿಯರು. ಅವರ ಊರಿನಲ್ಲಿ ದರ್ಖಾಸ್ತು ಜಮೀನನ್ನು ಬಿಟ್ಕೊಡ್ಲಿಲ್ಲ ಅಂಥೇಳಿ ತಾವೇ ಸ್ವತಃ ಹೆಣ್ಮಕ್ಳ ಸಂಘಟನೆ ಕಟ್ಕೊಂಡು ಹೋಗ್ತಾರೆ. ಯಾವಾಗ ಅದನ್ನು ಮಾಡಲಿಕ್ಕಾಗಲಿಲ್ಲೋ ತನ್ನ ತಂದೆಯಿಂದಲೇ ತನ್ನ ಸ್ವತಃ ಜಮೀನನ್ನು ದರ್ಖಾಸ್ತು ಜಮೀನಿಗೆ ಬಿಟ್ಕೊಡ್ತಾರೆ. ಇಂತಹ ಹೆಣ್ಮಕ್ಳು ಎಲ್ಲಿದ್ದಾರೆ ಇವತ್ತು? ಮೋಸ್ಟ್ಲಿ ಅದು ಕೋಟಿಗಟ್ಟಲೆ ಬಾಳ್ತಾ ಇರೋ ಜಮೀನು ಅಂತ ಅನಿಸುತ್ತೆ. ಆ ತರಹದ ಒಂದು ಬದುಕನ್ನು ರಾಜಲಕ್ಷ್ಮಿಯವರು ಬದುಕಿದ್ರು. ನನಗನ್ಸುತ್ತೆ ಇವತ್ತು ನಮ್ಮ ಜೊತೆಗೆ ಇರಬೇಕಾಗಿತ್ತು, ಅವರು ಇನ್ನೆಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ರು ಅಂಥೇಳಿ. ಅಂದರೆ ನಮಗೆ ಬೇಕಾದಷ್ಟು ಮಹಿಳೆಯರ ಸಾಧಕಿಯನ್ನು ನೋಡ್ತೇವೆ. ಆ ಸಾಲಿನಲ್ಲಿ ನನಗೆ ರಾಜಲಕ್ಷ್ಮಿಯವರು ಕೂಡ ಕರ್ನಾಟಕದ ಒಬ್ಬ ಮಹಿಳಾ ಸಾಧಕಿ ಅಂಥೇಳಿ ನಾವು ಆ ಹೆಸರಿನಲ್ಲಿ ಸೇರಿಸ್ಕೊಳ್ಬಹುದಾದಂಥ ಒಂದು ಶ್ರೇಷ್ಠವಾದ ಹೆಸರು ಅನಿಸುತ್ತೆ. ಇದು ಎಷ್ಟೋ ಹೆಣ್ಣುಮಕ್ಕಳಿಗೆ ಆದರ್ಶ ಆಗಬೇಕು. ಅವತ್ತಿನ ಕಾಲಘಟ್ಟಕ್ಕೆ ಈ ಥರದ ಒಂದು ಹೋರಾಟವನ್ನು, ಒಂದು ಸಾರ್ಥಕ ಬದುಕನ್ನು ಬದುಕಿದಂತಹ ಅವರನ್ನು ನಾವು ಇವತ್ತು ಆದರ್ಶವಾಗಿ ಇಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತಂದರೆ, ಮನೆಗೆ ನೀರು ಕೇಳಲಿಕ್ಕೆ ಬಂದರೂ ಕೂಡ ನಮಗೆ ಬಾಗಿಲು ತೆಗೆಯುವ ಸ್ಥಿತಿಯಲ್ಲಿ ನಾವಿಲ್ಲ. ಎಷ್ಟೋ ಸಲ ಗಾಡಿಯಲ್ಲಿ ಹೋಗ್ತಿರ್ತೇವೆ, ವೆಹಿಕಲಲ್ಲಿ ಹೋಗ್ತಿರ್ತೇವೆ, ಯಾರೋ ಕೈ ತೋರಿಸ್ತಾರೆ, ನಿಲ್ಲಿಸಿ ಹತ್ತಿಸ್ಕೊಳ್ಬೇಕು ಅಂತೇಳಿ ಮನಸ್ಸು ಅಂದ್ರೂ ಕೂಡ ನಿಲ್ಲಿಸಿ ಹತ್ತಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಮಗೆ ಮನುಷ್ಯರನ್ನೇ ನಂಬುವ ಸ್ಥಿತಿಯಲ್ಲಿ ಇಲ್ಲ ನಾವು. ಅವರು ನಿಜವಾಗಿಯೂ ಲಿಫ್ಟ್ ಕೇಳ್ತಾ ಇದ್ದಾರಾ ಅಥವಾ ನಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರಾ? ನಿಜವಾಗಿಯೂ ನೀರು ಕೇಳ್ತಾ ಇದ್ದಾನಾ ಅಥವಾ ಅವನು ಒಳಗಡೆ ಬಂದು ನಮ್ಮನ್ನು ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ? ಈ ಗೊಂದಲದಲ್ಲೇ ಇದ್ದೇವೆ. ಯಾಕಂದರೆ ಇದು ಅನುಭವಗಳು ಕೂಡ ನಮಗೆ ಆಗಿವೆ. ಯಾರೋ ಅಯ್ಯೋ ಪಾಪ ಅಂದ ಕೂಡಲೇ ಅವರು ನಮಗೆ ಚೂರಿ ಹಾಕುವಂಥ ಘಟನೆಗಳು ದಿನ ನಡೀತಾ ಇರುವಾಗ ಸಮಾಜ ದಾರಿ ತಪ್ತಾ ಇದೆಯಾ ಅಥವಾ ನಾವು ತಪ್ಪಿಸ್ತಾ ಇದ್ದೇವಾ ಅನ್ನುವಂತಹ ಒಂದು ಚಿಂತನೆ ಇವತ್ತು ನಮ್ಮ ನಡುವೆ ಆಗಬೇಕಾಗಿದೆ. ಮನುಷ್ಯ ಸಂಬಂಧಗಳನ್ನು, ಈ ಮಾನವೀಯತೆಯನ್ನು, ಇದನ್ನು ಹೇಗೆ ನಾವು ಮತ್ತೆ ಕಟ್ಟುವಂಥದ್ದು, ಹೇಗೆ ಉಳಿಸ್ಕೊಳ್ಳುವಂಥದ್ದು, ನಾವು ಹೇಗೆ ಸಂಬಂಧಗಳನ್ನು, ಈ ಬಂಧುತ್ವಗಳನ್ನು, ಈ ಬಾಂಧವ್ಯಗಳನ್ನು ಹಸಿಯಾಗಿ ಇಟ್ಕೊಳ್ಳುವಂಥದ್ದು,
ಇವತ್ತು ತಂದೆ ಮಕ್ಕಳನ್ನು ಕೊಲ್ಲುವಂತಹ, ಮಕ್ಕಳು ತಂದೆ ತಾಯಿಯನ್ನು ಕೊಲ್ಲುವಂತಹ, ಅಥವಾ ತಂದೆ ತಾಯಿಯನ್ನು ಇನ್ನಿಲ್ಲದ ಹಾಗೆ ಅನಾಥರನ್ನ ಮಾಡಿ ಯಾವುದೋ ದೇಶದಲ್ಲಿ ವಾಸ ಮಾಡುವಂತಹ ಮಕ್ಕಳು ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಇದ್ದಾವೆ. ಇವತ್ತು ಎಲ್ಲ ತಂದೆ ತಾಯಿಯಂದಿರು ಅನಾಥರೇ. ಯಾಕೆ ಅಂತಂದರೆ ನಾವೇ ತಪ್ಪು ಮಾಡುವಂಥದ್ದು, ನಮ್ಮ ಮಕ್ಕಳು ನಮಗಿಂತ ಶ್ರೇಷ್ಠರಾಗಬೇಕು ಅಂಥೇಳಿ ಏನೇನೇನೆಲ್ಲ ಓದಿಸ್ತೇವೆ, ನಮಗೆ ಗೊತ್ತಿಲ್ಲದೆಲ್ಲ ಓದಿಸ್ತೇವೆ. ನಿಮಗಿದೇನು ಗೊತ್ತಿಲ್ಲ, ನಾವು ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ತೇವೆ ಅಂತೇಳಿ ಬಿಟ್ಟು ಹೋಗ್ತಾರೆ. ನಾವೇ ಮಾಡ್ತಾ ಇರುವಂಥ ತಪ್ಪಿಗೆ ನಾವೇ ಇವತ್ತು ಉರುಳಾಕೊಳ್ಳೋ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಇವತ್ತು ನನಗೆ ಎಷ್ಟೋ ಸಲ ನನಗೆ ಕೆಲವು ಏರಿಯಾಗಳನ್ನು ನೋಡಿದ್ರೆ ಇದು ಅನಾಥಾಶ್ರಮ ಅನಿಸ್ಬಿಡುತ್ತೆ. ಯಾಕಂದರೆ ಅಪ್ಪ ಅಮ್ಮಂದರು ಮನೆಗಳಲ್ಲಿ ಇದ್ದಾರೆ, ಅವ್ರಿಗೊಂದು ಮೆಡಿಸಿನ್ ಕೊಡೋಕ್ಕೆ ಜನ ಇಲ್ಲ, ಅವ್ರಿಗೊಂದು ಆಸ್ಪತ್ರೆ ಕರ್ಕೊಂಡು ಹೋಗೋದು ಜನ ಇಲ್ಲ, ಮಕ್ಕಳೆಲ್ಲ ವಿದೇಶಗಳಲ್ಲಿದ್ದಾರೆ, ನನ್ನ ಮಕ್ಕಳು ವಿದೇಶದಲ್ಲಿದ್ದಾರೆ ಅಂತೇಳಿ ಖುಷಿಯಿಂದ ಹೇಳ್ತಾರೆ, ಒಳಗಡೆ ಆ ನೋವು ಅವ್ರನ್ನ ಕಾಡ್ತಾನೆ ಇದೆ. ಹಾಗಾಗಿ ಇವತ್ತು ನಮ್ಮ ಸಂಬಂಧಗಳನ್ನು, ಬಾಂಧವ್ಯಗಳನ್ನು, ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ಬದುಕೋದನ್ನು ನಮಗೆ ನೋಡುವಂತಹ ಕುಟುಂಬಗಳು ಸಿಕ್ಕೋದು ಬಹಳ ಅಪರೂಪ. ಆ ಥರದ ಒಂದು ಕುಟುಂಬ ಬರ್ಗೂರವ್ರದ್ದು. ಮೊಮ್ಮಗ ಜೊತೆಲೇ ಇರ್ತಾನೆ, ಅವನು ಕೂಡ ಒಂದು ನಾಯಕ ಸ್ಥಾನದಲ್ಲಿ ಇದ್ದಾನೆ ಅಂತಂದರೆ ಇದಲ್ವಾ ಕುಟುಂಬ, ಇದಲ್ವಾ ನಾವು ನೋಡಬೇಕಾಗಿರುವಂಥದ್ದು, ಇದಲ್ವಾ ನಾವು ಕಲಿಬೇಕಾಗಿರುವಂಥದ್ದು. ಇವತ್ತು ಒಡೆದು ಹೋಗ್ತಾ ಇರುವಂಥ ಸಂಬಂಧಗಳು, ಒಡೆದು ಹೋಗ್ತಿರುವಂಥ ಬಾಂಧವ್ಯಗಳು, ಯಾರ ಮನಸ್ಸು ಕೂಡ ಇವತ್ತು ಸ್ಥಿಮಿತದಲ್ಲಿಲ್ಲ. ಎಲ್ಲರೂ ಕೂಡ ನಾವು ಮಾನಸಿಕ ರೋಗಿಗಳು, ಎಲ್ಲರೂ ಖಿನ್ನತೆಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಇದೆಲ್ಲ ಬದುಕು, ಬನ್ನಿ ಎಲ್ಲರೂ ಒಟ್ಟಿಗೆ ಉಪ್ಪಿಟ್ಟು ಕಾಫಿ ತಿನ್ನೋಣ ಅಂಥೇಳಿ ಕರೆದು ಈ ಥರದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಬರ್ಗೂರವರು ಬರೀ ಭಾಷಣ ಮಾಡುವಂತಹ ಬರ್ಗೂರವರಲ್ಲ, ಅವರು ಬಾಂಧವ್ಯವನ್ನು ಕೂಡ ಕಟ್ಟುವ ಬರಗೂರರು ಅನ್ನುವಂಥದ್ದನ್ನು ಈ ಕಾರ್ಯಕ್ರಮ ಸಾಬೀತು ಮಾಡಿದೆ. ನನಗೆ ಇವತ್ತು ಬರ್ಗೂರರ ಮುಂದೆ ಕೂತ್ಕೊಂಡು ಮಾತಾಡುವಂತಹ ಭಾಷಣದಲ್ಲಿ ಅತ್ಯಂತ ಶ್ರೇಷ್ಠರೇ ಅವರು. ನಾನು ಅವ್ರನ್ನ ಬಿಟ್ಟು ಭಾಷಣ ಯಾರನ್ನೂ ಕೂಡ ಚೆನ್ನಾಗಿ ಮಾಡೋರನ್ನ ನೋಡೇ ಇಲ್ಲ. ಅವ್ರ ಮುಂದೆ ಭಾಷಣ ಮಾಡೋದಕ್ಕೆ ಒಳಗಡೆ ನನಗೂ ಕೂಡ ಪುಕ ಅಂತಲೇ ಇದೆ, ಎಲ್ಲಿ ತಪ್ಪಿಬಿಡ್ತೇನೋ ಅಂಥೇಳಿ. ಆದರೂ ಕೂಡ ನಾನು ಧೈರ್ಯ ವಹಿಸಿ ಅವ್ರಿಗೆ ಒಂದು ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ನೀವು ಒಂದು ಕರ್ನಾಟಕದ ಶಕ್ತಿ ಮತ್ತು ಸೌಹಾರ್ದ ಭಾರತವನ್ನು ಬರೆದಂತಹ ಈ ಭಾರತದ ಶಕ್ತಿಯೂ ಕೂಡ ಹೌದು. ಇವತ್ತು ನಾವು ಮೈ ಮರೆತು ಕೂರುವಂತಹ ಸಂದರ್ಭದಲ್ಲಿ ಇಲ್ಲ. ಎಲ್ಲೋ ದೂರದಲ್ಲಿ ಏನೋ ಯುದ್ಧ ನಡೀತಾ ಇದೆ ಅಂತಂದರೆ ನಮಗೇನು ಇಲ್ಲ ಅಂತ ಅಲ್ಲ, ಈಗಾಗಲೇ ನಮಗೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಥವಾ ಇನ್ಯಾವುದೋ ಇಲ್ಲ ಅನ್ನುವಂಥ ಸಮಸ್ಯೆಗಳಿದ್ದೇವೆ. ಈಗಾಗಲೇ ಒಂದು ವರದಿ ಇವತ್ತು ಹೇಳ್ತಾ ಇದೆ, ನಾನು ಬೆಳಗ್ಗೆ ತಾನೇ ಗೂಗಲ್ ನೋಡಿದ ಹಾಗೆ ನನಗೆ ಯಾಕೆ ಆತಂಕ ಅಂತಂದರೆ, ಒಂದು ಯಾವುದಾದ್ರೂ ಒಂದು ಸಿಲಿಂಡರ್ ಪೂರ್ತಿ ಸ್ಫೋಟ ಆದರೆ ಏನಾಗುತ್ತೆ ಅಂತ ಅಂದರೆ ನಮ್ಗೆ ಯಾರಿಗೂ ಉಸಿರಾಡೋದಕ್ಕೆ ಗಾಳಿ ಇಲ್ದಂಗೆ ಆಗುತ್ತೆ. ಯಾವುದೇ ಆಕ್ಸಿಜನ್ ಉರಿಬೇಕು ಅಂತಂದರೆ ಅದು ಇಲ್ಲಿರುವ ವಾತಾವರಣದಲ್ಲಿರುವಂತಹ ಈ ಆಮ್ಲಜನಕವನ್ನು ತಗೊಂಡು ಅದು ಉರಿಯುತ್ತೆ. ಅದು ಬಿಡುವಂಥದ್ದು ಇಂಗಾಲದ ಡೈಆಕ್ಸೈಡನ್ನು. ನಾನು ಯಾಕೆ ಇದರ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಘಟನೆಯನ್ನು ಅನುಭವಿಸಿ ನಮ್ಮ ಮನೆಯಲ್ಲಿ ಸಾವನ್ನು ನೋಡಿದವಳು ನಾನು. ಒಂದು ಗ್ಯಾಸ್ ಸಿಲಿಂಡರ್ ಉರಿಬೇಕು ಅಂತಂದರೆ ವಾತಾವರಣದಲ್ಲಿರುವಂತಹ ಈ ಆಕ್ಸಿಜನನ್ನು ಹೀರ್ಕೊಂಡೇ ಅದು ಉರಿಯುವಂತಹದ್ದು, ಅದು ಹೊರಗಡೆ ಬಿಡುವಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಆ ಥರದ ವಿಷಾನಿಲಿಗಳು. ಅವು ಏನು ಮಾಡ್ತವೆ ಅಂತಂದರೆ ತಕ್ಷಣ ನಮ್ಮ ಬ್ರೈನ್ ಸೆಲ್ಸನ್ನು ಡೆಡ್ ಮಾಡಿಬಿಡ್ತವೆ. ಅಲ್ಲೆಲ್ಲೋ ಒಂದು ಬ್ರೈನ್ ಸೆಲ್ಸನ್ನು ಡೆಡ್ ಮಾಡುವ ವಿಷಾನಿಲ ಬಂತು ಅಂತಂದರೆ ಅದು ಅಮೇರಿಕ ಆಗಿರಲಿ, ರಷ್ಯಾ ಆಗಿರಲಿ, ಇಸ್ರೇಲ್ ಆಗಿರಲಿ, ಇರಾಕ್ ಆಗಿರಲಿ, ಇರಾನ್ ಆಗಿರಲಿ, ಯಾವುದೇ ದೇಶ ಆಗಿರಲಿ, ಅದು ಗಾಳಿಯಲ್ಲಿ ಬರೋದಕ್ಕೇನು ಬಹಳ ದೂರ ಇಲ್ಲ, ಬಹಳ ಸಮಯ ಬೇಕಾಗಿಲ್ಲ. ನಾವೆಲ್ಲರೂ ನಿಷ್ಕ್ರಿಯರಾಗುವ ಮುಂಚೆ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಆ ಸಾರಥ್ಯವನ್ನು ಬರ್ಗೂರವರು ವಹಿಸ್ಕೊಳ್ಬೇಕು ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೋರ್ಕೊಳ್ತಾ, ನನಗೆ ಒಂದು ಈ ಸುಂದರ ಅವಕಾಶವನ್ನು ಕೊಟ್ಟು ಇಲ್ಲಿ ಮಾತನಾಡೋದಕ್ಕೆ, ಒಂದು ನನ್ನ ಮನಸ್ಸನ್ನು ಬಿಚ್ಚಿ ಇಲ್ಲಿ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ರಾಜಲಕ್ಷ್ಮಿಯವರಿಗೆ ಮತ್ತು ಬರ್ಗೂರ್ ಸರ್ ಅವರಿಗೆ ಮತ್ತು ಎಲ್ಲ ವೇದಿಕೆಯ ಮೇಲಿನ ಗಣ್ಯರಿಗೆ ನಿಮ್ಮೆಲ್ಲರಿಗೆ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅಭಿಮಾನಪೂರ್ವಕ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ತಾಯ್ತನವೇ ಮಾಯವಾಗುತ್ತಿರುವ ಈ ಸಂದರ್ಭದಲ್ಲಿ ಹಿಂಸೆ ಅನ್ನೋದು ವಿಜೃಂಭಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ, ಶ್ರೀಮತಿ ರಾಜಲಕ್ಷ್ಮಿ ಬರ್ಗೂರ್ ಮೇಡಮ್ ಅವರು ಯಾಕೆ ನಮಗೆ ಈ ಸಂದರ್ಭದಲ್ಲಿ ಪ್ರಸ್ತುತರಾಗ್ತಾ ಇದ್ದಾರೆ ಅನ್ನೋದನ್ನು ಬಹಳ ಮನಬಿಚ್ಚಿ ಮಾತನಾಡಿದ್ದೀರಿ. ಹಾಗೆಯೇ ಪ್ರಶಸ್ತಿ ಪಡೆದಂಥವರಿಗೆ ಮತ್ತಷ್ಟು ಜವಾಬ್ದಾರಿಯಿಂದ ಮತ್ತಷ್ಟು ಕೆಲಸವನ್ನು ಮಾಡುವಂಥ ಸ್ಫೂರ್ತಿಯನ್ನು ಶ್ರೀಮತಿ ರಾಜಲಕ್ಷ್ಮಿ ಬರ್ಗೂರ್ ಪ್ರಶಸ್ತಿ ನೀಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ದೀರಿ. ಹಾಗಾಗಿ ತಮಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಆತ್ಮೀಯರೇ, ನಾವು ಪ್ರತಿ ವರ್ಷ ನಾಡೋಜ ಡಾಕ್ಟರ್ ಬರ್ಗೂರು ಪ್ರತಿಷ್ಠಾನ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ 2 ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಾ ಇದೆ. ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ
ನಾಡೋಜ ಬರಗೂರು ಸರ್ ಅವರ ಹೆಸರಿನಲ್ಲಿ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ. ಹಾಗೆಯೇ ಮಾರ್ಚ್ 12ರಂದು ನಾವು ಯಾಕೆ ಮಾರ್ಚ್ 12ರಂದೇ ಕೊಡ್ತಾ ಇದ್ದೀವಿ ಅಂದರೆ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರು ಹುಟ್ಟಿದ ದಿನ. ಹಾಗಾಗಿ ಅದು ಯಾವತ್ತೇ ಬರಲಿ ನಾವು ಮಾರ್ಚ್ 12ರಂದೇ ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ತಮಗೆ ನೀಡಿದ ಈಗ ಈ ವೇದಿಕೆಯಲ್ಲಿ ರಾಜಲಕ್ಷ್ಮಿ ಮೇಡಮ್ ಅವರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನೂ ಹೊಂದಿದ್ದು, ಹಾಗೆಯೇ ಅವರ ಮನೆಗೆ ಆಗಾಗ ಬಂದು ಹೋಗ್ತಾ ಇಂಥದ್ದೊಂದು ಪ್ರಶಸ್ತಿಯನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿರ್ತಕ್ಕಂತಹ ಡಾಕ್ಟರ್ HL ಪುಷ್ಪಾ ಮೇಡಮ್ ಅವರು